ಮೀಮ್ಸ್ ಫನ್ನಿ ಆಗಿರುತ್ತೆ ಕೆಲವು ಸಲ ರ್ಯಾಂಡಮ್ ಆಗಿ. ಆದರೆ ನಿಮ್ಗೆ ಯಾವಾಗಾದ್ರು ಯೋಚನೆ ಮಾಡಿದ್ರಾ ಈ ಮೀಮ್ಸ್ ಆ್ಯಕ್ಚುಲಿ ಶುರು ಎಲ್ಲಿಂದ ಆಯಿತು ಅಂತ? ಯಾಕಂದರೆ ಪ್ರತಿ ವೈರಲ್ ಆಗಿರೋ ಮೀಮ್ಸ್ಗಳ ಹಿಂದೆ ಒಂದು ಕಥೆನೇ ಇರುತ್ತೆ, ಇಲ್ಲ ಒಂದು ಪ್ಲಾನಿಂಗ್ ಇರುತ್ತೆ. ಇಲ್ಲಾಂದರೆ ಇಂಟರ್ನೆಟ್ಟಲ್ಲಿ ಬಂದಿರೋ ಒಂದು ಸೀನ್ನ ಉಲ್ಟಾ ಸೀದಾ ಮಾಡ್ಬಿಟ್ಟು ಮಾಡಿರ್ತಾರೆ. ಈ ವಿಡಿಯೋದಲ್ಲಿ ಇವತ್ತು ನಾವು ಈ ರೀತಿ ಮೀಮ್ಸ್ಗಳು ಯಾವ ಕಾರಣಕ್ಕೆ ಶುರು ಆಯಿತು ಅನ್ನೋದನ್ನ ನೋಡೋಣ. ಮೊದಲನೇ ಮೀಮ್ ಕೇವಲ ಒಂದು ಹೆಸರು, ವಿನೋದ್. ಎಷ್ಟರ ಮಟ್ಟಿಗೆ ಫೇಮಸ್ ಆಯಿತು ಅಂತಂದರೆ ಎಲ್ಲರೂ ಹುಚ್ಚಾಗ್ಬಿಡ್ತಿದ್ರು ಇವನ ಬಗ್ಗೆ. ವಿನೋದ್ 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 ಅಂತ ಯಾವ ಕಾಮೆಂಟ್ ಸೆಕ್ಷನ್ ನೋಡ್ರು, ಇಂಟರ್ನ್ಯಾಷನಲ್ ಯೂಟ್ಯೂಬರ್ಗಳಾಗಲಿ ಎಲ್ಲರೂ ಅಂದರೆ ಈ ವಿನೋದ್ ಅನ್ನೋ ಹೆಸರು ಬಗ್ಗೆ. ಇದು ಆ್ಯಕ್ಚುಲಿ ಶುರು ಆಗಿದ್ದು 4 ವರ್ಷದ ಹಿಂದೆ. ಸ್ಲೇ ಪಾಯಿಂಟ್ ಅನ್ನೋ ಒಬ್ಬ ಚಾನಲ್ನವನು ವೈ ಇಂಡಿಯನ್ ಕಾಮೆಂಟ್ ಸೆಕ್ಷನ್ ಇಸ್ ಗಾರ್ಬೇಜ್ ಅಂತ ಒಂದು ವಿಡಿಯೋ ಮಾಡಿರ್ತಾನೆ. ಅದರಲ್ಲಿ ಬ್ರ್ಯಾಕೆಟ್ಸಲ್ಲಿ ವಿನೋದ್ ಅಂತ ಹಾಕಿರ್ತಾನೆ. ಈಗಿರ್ಬೇಕಾದ್ರೆ ಮಧ್ಯದಲ್ಲಿ ಬಂದಿದ್ದು ಒಂದೇ ಒಂದು ಕಾಮೆಂಟು, ಅಂದರೆ ಆ ವಿಡಿಯೋಗೆ ವಿನೋದ್ ಥಾರು ಅನ್ನೋನು ಆನ್ ಮಾಡಿದ ಕಾಮೆಂಟು ಬರೀ ಒಂದು ವರ್ಡು, ವಿನೋದ್ ಅಂತ. ಏನಕ್ಕೇನು ಗೊತ್ತಿಲ್ಲ, ಅದು ಯಾವ ಗಳಿಗೆನಲ್ಲಿ ಅವನು ವಿನೋದ್ ಅಂತ ಟೈಪ್ ಮಾಡೋದು ಎಲ್ಲರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಪೇಟಿಎಮ್ ತನ್ನ ಪೇಟಿಎಮ್ ಅನ್ನೋ ಹೆಸರನ್ನೇ ವಿನೋದ್ ಅಂತ ಚೇಂಜ್ ಮಾಡಿರುತ್ತೆ ಅವ್ರ ಟ್ವಿಟರ್ ಅಕೌಂಟ್ನಲ್ಲಿ ಒಂದ್ಸಲ. ಇನ್ನು ಎರಡನೇ ಮೀಮ್ ಮುತ್ತಾರ್ ಅನಸ್. ನೀವು ಇವಾಗಲೂ ಪ್ರತಿದಿನ ಇವ್ನು ನಗೋದನ್ನು ನೋಡ್ತಾನೆ ಇರ್ತೀರ. ಆ್ಯಕ್ಚುಲಿ ಇವರು UP-ನವರು, ಬಟ್ ಈಗ ಕರೆಂಟ್ಲಿ ಕೆನಡಾದಲ್ಲಿದ್ದಾರೆ. ಇವರು ಈ ನಗೋದನ್ನು ಕೆನಡಾದಲ್ಲಿರ್ಬೇಕಾದ್ರೆ ಶೂಟ್ ಮಾಡಿರ್ತಾರೆ. ಇವರು ಸಮ್ ಆರ್ಡಿನರಿ ಗೇಮ್ಸ್ ಅನ್ನೋ ಚಾನಲ್ನಲ್ಲಿ ಒಂದೊಳ್ಳೆ ಪಾಪ್ಯುಲರ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋರು. ಹೀಗಿರಬೇಕಾದ್ರೆ 31 ಆಗಸ್ಟ್ 2016ನಲ್ಲಿ ಒಂದು ವಿಡಿಯೋನ ಅವ್ರ ಚಾನಲ್ಗೆ ಹಾಕ್ತಾರೆ. ಆ ವಿಡಿಯೋ ಟೈಟಲ್ ಬಂದು ವಿಯಾಬೋ ಸ್ಕ್ರೀಮರ್ ಕ್ರಿಂಜ್. ಎಲ್ಲಿ ಅವರು ಈ ಲೋ ಕ್ವಾಲಿಟಿ ಜಪಾನೀಸ್ ಗೇಮ್ ಆಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಒಂದು ಜಂಪ್ಸ್ಕೇರ್ ಸೀನ್ ಬರುತ್ತೆ. ಜಂಪ್ಸ್ಕೇರ್ ಏನು ಅಂತಂದರೆ ಹೆದರ್ಕೊಳ್ಳೋ ಸೀನು. ಅವರು ಹೆದರ್ಕೊಳ್ಳೋ ಬದಲು ಜಂಪ್ಸ್ಕೇರ್ ನೋಡಿದ ತಕ್ಷಣ ಜೋರಾಗಿ ನಗ್ತಾರೆ. ಈ ವಿಡಿಯೋ ಬಂದು 8 ವರ್ಷದ ಮೇಲಾಗಿದೆ. ಈ ವಿಡಿಯೋ ಮೇಲೆ ಆಗಲಿ 3.2 ಮಿಲಿಯನ್ ವ್ಯೂಸ್ ಬಂದಿದೆ. ಆದರೆ ಇದು ವೈರಲ್ ಆಗ್ತಾ ಇರಲಿಲ್ಲ. ಇಲ್ಲಿವರೆಗೂ ಒಬ್ಬ ಬಿಗ್ ಲೋ ಫಾನ್ ಮೀಮ್ ಪೇಜ್ ಯೂಸರ್ನವರು ಈ ವಿಡಿಯೋನ ಅಥವಾ ಈ ನಗೋದನ್ನು ತುಣುಕಾಗಿ ಯೂಸ್ ಮಾಡ್ತಾರೆ. ಅವನು ಹಾಕಿದಂಥ ಪೋಸ್ಟ್ಗೆ 88,000 ವ್ಯೂಸ್ ಬರುತ್ತೆ ಹಾಗೂ ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಲೈಕ್ಸ್ ಬರ್ತದೆ. ಹೀಗಾಗಿ ಅವನು ನಕ್ಕಿದ್ದು ವೈರಲ್ ಆಯಿತು, ಆ ವಿಡಿಯೋನ ವೈರಲ್ ಆಯಿತು. ಇವತ್ತರೆಗೂ ಹೇಳ್ಬೇಕಂತಂದರೆ ಈ ಮೀಮ್ ಎಷ್ಟು ಪಾಪ್ಯುಲರ್ ಅಂತಂದರೆ, ನೀವು ಪ್ರತಿದಿನ ಯಾವ್ದಾದ್ರು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ರೀಲ್ಸ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ನಗೋ ಸೀನು ಅಥವಾ ಇದು ನಗ್ತಾ ಇರೋದು ಖಂಡಿತವಾಗ್ಲೂ ನಿಮ್ಗೆ ಸಿಕ್ಕತ್ತೆ. ರಿಸಿಡಾಸ್ ಇವ್ರ ನಗೋ ವಿಡಿಯೋನ ನೀವು ಪ್ರತಿಯೊಂದು ವಿಡಿಯೋಗಳಲ್ಲೂ ನೋಡಿರ್ತೀರ ಮೀಮಾಗಿ. ಈ ಮೀಮು ಜೂನ್ 2007ನಲ್ಲಿ ಆಗಿತ್ತು. ಎಲ್ರಿಟಿಸ್ ಅವರು ಒಂದು ಸ್ಪ್ಯಾನಿಷ್ ಟಿವಿಗೆ ಇಂಟರ್ವ್ಯೂ ಕೊಡ್ತಾ ಇರ್ತಾರೆ. ಅವರು ಆ ಟಿವಿ ಶೋನಲ್ಲಿ ಅಥವಾ ಇಂಟರ್ವ್ಯೂನಲ್ಲಿ ಹೆಂಗೆಂಗೋ ನಗ್ತಾ ಇರ್ತಾರೆ. ಅವ್ರು ನಗೋದು ಎಷ್ಟೋ ಜನಕ್ಕೆ ಇಷ್ಟ ಆಗ್ಬಿಟ್ಟು 5 ದಿನ ಆದಮೇಲೆ ಯಾರೋ ಒಬ್ಬರು ನಗೋ ಪಾರ್ಟ್ನ ಕಟ್ ಮಾಡಿಬಿಟ್ಟು ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಓ ಮೊಮೆಂಟ್, ಯಾವ್ದಾರ ಜೋಕ್ ಅಥವಾ ಪಂಚ್ ಲೈನ್ ಆದಮೇಲೆ ಈ ಮೀಮ್ನ ಯೂಸ್ ಖಂಡಿತ ಮಾಡ್ತಾರೆ. ಈ ವಿಡಿಯೋನ ಫಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದು May 25, 2011ನಲ್ಲಿ. ಹೀಗೆ ಕ್ಲಾಸ್ ಹಾಕೊಂಡು ನಗ್ತಾರೋ ಹುಡುಗನ ಹೆಸರು ದಿಶಾನ್ ಬ್ರೋ, AKA ಸೂಪರ್ ಹಾಟ್ ಫೈರ್ ಅಂತ. ಇದು ನಡೆದು ಅವರೊಂದು ರ್ಯಾಪ್ ಬ್ಯಾಟಲ್ ಮಾಡ್ತಾ ಇರ್ತಾರೆ. ರ್ಯಾಪ್ ಬ್ಯಾಟಲ್ ಮಾಡಾದ್ಮೇಲೆ ಅವರ ಎದುರಾಳಿಗೆ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ನಂಬರ್ ಅಂತ ಕೈಗೆ ಒಂದು ಚೀಟಿ ಕೊಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ ಇಟ್ಸ್ ಎ ರಾಂಗ್ ನಂಬರ್ ಅಂತ. ಇದಾದ್ಮೇಲೆ ಇದೊಂದು ದೊಡ್ಡ ಮೀಮ್ ಆಗಿ ತುಂಬಾನೇ ಫೇಮಸ್ ಆಗೋಯ್ತು. ಬಂದ ನೋಡಿ ಎಲ್ರು ಅಪ್ಪ ಝೇವಿಯರ್. ಫೇಸ್ಬುಕ್ಕಲ್ಲಂತೂ ಇವ್ರ ಫೋಟೋ ಅಕೌಂಟು ಅಥವಾ ಮೀಮ್ಸ್ಗಳನ್ನ ನೀವು ನೋಡ್ತಾನೆ ಇರ್ತೀರಾ. ಆ್ಯಕ್ಚುಲಿ ಯಾರು ಇವರು? 2013ನಲ್ಲಿ ಒಂದು ಟ್ವಿಟರ್ ಅಕೌಂಟ್ ಓಪನ್ ಆಗುತ್ತೆ, ಪಕಾಲು ಪಪಿತ್ತೋ ಅಂತ. ಈ ಅಕೌಂಟಲ್ಲಿ ಈ ಫೋಟೋ ಹಾಕ್ಬಿಟ್ಟು ಈ ಟ್ವಿಟರ್ನ ಮೊದಲನೇ ಟ್ವೀಟು ಹಲೋ ಟ್ವಿಟರ್ ಐ ಆಮ್ ಸಿಂಗಲ್ ಅಂತ ಮೆನ್ಷನ್ ಆಗಿರುತ್ತೆ. ಕ್ರಮೇಣವಾಗಿ ಟ್ವಿಟರ್ನಲ್ಲಿ ಒಂದು ಪ್ರೀತಿ ಹುಡುಕ್ತಾರೋ ಅಂಕಲ್ ರೂಪದಲ್ಲಿ ಫನ್ನಿ ಟ್ವೀಟ್ಸ್ಗಳನ್ನ ಮಾಡೋಕ್ಕೆ ಶುರು ಹಚ್ಕೋತಾರೆ. ಟ್ವಿಟರ್ ಅಕೌಂಟ್ ಅದು 2 ವರ್ಷದಲ್ಲಿ 6 ಲಕ್ಷದಿಂದ ಹೆಚ್ಚು ಜನ ಫಾಲೋವರ್ಸ್ ಬಂದ್ಬಿಡ್ತಾರೆ. ಆದರೆ ಆ್ಯಕ್ಚುಲಿ ಈ ಮನುಷ್ಯ ಯಾರು? ಈ ಫೋಟೋದಲ್ಲಿರೋ ರಿಯಲ್ ಹೆಸರು ಝೇವಿಯರ್ ಅಲ್ಲ, ನಿಜವಾದ ಹೆಸರು ಓಂ ಪ್ರಕಾಶ್. ಈ ಮಹಾನ್ ಭಾವ IIT ಕಾನ್ಪುರಲ್ಲಿ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವೆರಿಫೈಡ್. ಆಮೇಲೆ ಇವರು ಒಂದೇ ಅನ್ನೋದಕ್ಕೆ ನೀವು IIT ಕಾನ್ಪುರ್ ವೆಬ್ಸೈಟಲ್ಲಿ ಇವ್ರ ಫೋಟೋ ಲೊಕೇಟ್ ಮಾಡ್ಬೋದು. ಇದಾದಮೇಲೆ ಬೇರೆ ಇನ್ಫಾರ್ಮೇಷನ್ ಏನಿಲ್ಲ ಅವ್ರ ಬಗ್ಗೆ, ಬಟ್ ಅವ್ರ ಫೋಟೋ ಅಂತೂ ಭಾಳ ವೈರಲ್ ಆಗಿದೆ ಬಿಡಿ. ಆದರೆ ಒಂದು ಮಾತ್ರ ಪಕ್ಕ, ಓಂ ಪ್ರಕಾಶ್ ಅವ್ರು ಹೇಳಿರೋ ಪ್ರಕಾರ ಈ ಅಕೌಂಟ್ನ ಅವರು ಓಪನ್ ಮಾಡೇ ಇಲ್ಲ. ಇನ್ಯಾವ ಪುಣ್ಯಾತ್ಮ ಅವ್ರ ಫೋಟೋ ಯೂಸ್ ಮಾಡಿಕೊಂಡು ಅಕೌಂಟ್ಗಳು ಓಪನ್ ಮಾಡಿ ಇಷ್ಟೊಂದು ವೈರಲ್ ಮಾಡೋದನ್ನ. ಸೊ ವೀಕ್ಷಕರೇ, ನಿಮ್ಮಲ್ಲಿ ಯಾರು ಈ ಮೀಮ್ಗಳನ್ನ ನಿಮ್ಮ ವಿಡಿಯೋಗಳಲ್ಲಿ ಯೂಸ್ ಮಾಡಿದರೆ ನಿಮ್ಗೆ ಏನಾದ್ರು ಗೊತ್ತಿರಲಿಲ್ಲ ಅಂತ ಈಗ ನಿಮಗೆ ಗೊತ್ತಾಗಿದೆ ಈ ಮೀಮ್ಗಳ ಜನ್ಮ ಕಾರಣ ಏನು ಅಂತ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬರಲ್ಲ, ಟಾಟಾ, ಬಾಯ್ ಬಾಯ್.